ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ವಿಭಿನ್ನ ದೃಷ್ಟಿಕೋನಗಳ ಮೂಲಕ ಗಹನವಾದ ವಿಷಯಗಳ ಒಳಹೊಕ್ಕು ನೋಡುವ ಸಂವಾದ. ಇಂದಿನ ಚರ್ಚೆಯ ವಿಷಯ ಬಹಳ ಕುತೂಹಲಕಾರಿಯಾಗಿದೆ ಮತ್ತು ಅಷ್ಟೇ ಆಳವಾದದ್ದು. ಹೌದು, ಖಂಡಿತ. ನಾವಿಂದು ವಿಜೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ 2ನೇ ಸಂಪುಟ ಅಂದ್ರೆ ಭಕ್ತಿಯುಕ್ತ ಜ್ಞಾನಯೋಗದಲ್ಲಿ ವಿವರಿಸಲಾದ ಶ್ರೀಮಧ್ವಾಚಾರ್ಯರ ಗಾಯತ್ರಿ ಅರ್ಥದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಸರಿಯಾಗಿ ಹೇಳಿದಿರಿ. ಇಲ್ಲಿ ನಮ್ಮ ಕೇಂದ್ರ ಪ್ರಶ್ನೆ ಏನಪ್ಪಾ ಅಂದ್ರೆ, ಮಧ್ವಾಚಾರ್ಯರ ಈ ಭಾಷ್ಯ ಗಾಯತ್ರಿ ಮಂತ್ರದಲ್ಲಿರುವ ಭಗವಂತನ ಅನಂತ ಗುಣಗಳನ್ನು ಸಹಜವಾಗಿ ಹೊರತರುತ್ತದೆಯೋ ಅಥವಾ ಮೂಲ ಶಬ್ದಗಳನ್ನು ಗುಣಾಂಕಣ ಅನ್ನೋ ತಾತ್ವಿಕ ಚೌಕಟ್ಟಿಗೆ ಹೊಂದಿಸುವ ಒಂದು ಭಾಷಿಕ ಮರುವ್ಯಾಖ್ಯಾನವೋ ಅನ್ನೋದು ಇದೇ ಇಂದಿನ ಮುಖ್ಯ ಚರ್ಚೆ. ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಆಚಾರ್ಯರ ಈ ವ್ಯಾಖ್ಯಾನ ಮಂತ್ರದ ಯಥಾರ್ಥವಾದ ಹಾಗೂ ಅತ್ಯುನ್ನತ ಆಧ್ಯಾತ್ಮಿಕ ಸತ್ಯವನ್ನು ತೆರೆದಿಡುತ್ತದೆ. ಇದು ಯಾವುದೇ ಭಾಷೆಯ ತಿರುಚುವಿಕೆ ಖಂಡಿತ ಅಲ್ಲ. ವೇದ ಮಂತ್ರದ ಗರ್ಭದಲ್ಲಿರುವ ನಿಜವಾದ ಸಮಗ್ರ ಅರ್ಥೈಸುವಿಕೆ ಇದು ಅಂತ ನಾನು ಮಂಡಿಸ್ತೇನೆ. ನಾನು ಈ ತಾತ್ವಿಕ ಆಳವನ್ನು ಗೌರವಿಸುತ್ತೇನೆ. ಆದರೆ ನನ್ನ ದೃಷ್ಟಿಕೋನ ಸ್ವಲ್ಪ ಭಿನ್ನವಾಗಿದೆ. ಭಾಷಾಶಾಸ್ತ್ರದ ನೆಲೆಯಿಂದ ಸೂಕ್ಷ್ಮವಾಗಿ ನೋಡಿದಾಗ ಇದು ಪದಗಳ ಮೂಲ ವ್ಯಾಕರಣವನ್ನು ಒಂದು ನಿರ್ದಿಷ್ಟ ಸಿದ್ಧಾಂತಕ್ಕೆ ಅಂದ್ರೆ ದ್ವೈತ ವೇದಾಂತದ ಚೌಕಟ್ಟಿಗೆ ತಕ್ಕಂತೆ ಬಗ್ಗಿಸುವ ಪ್ರಯತ್ನವಾಗಿ ಕಾಣುತ್ತದೆ. ಇದು ಸರ್ವೋತ್ತಮ ನಾರಾಯಣ ಅನ್ನೋ ತಳಹದಿಯನ್ನು ಮಂತ್ರದ ಮೇಲೆ ಅಳವಡಿಸುವ ಅತ್ಯಂತ ಬಲವಾದ ಬೌದ್ಧಿಕ ಕಸರತ್ತು ಅನ್ನೋದು ನನ್ನ ವಿಶ್ಲೇಷಣೆ. ನೋಡಿ, ನಾವು ಗ್ರಂಥದ ಆಧಾರದ ಮೇಲೆ ಪದಗಳನ್ನು ಬಿಡಿಸಿ ನೋಡೋಣ. ಮೊದಲಿಗೆ ಗಾಯತ್ರಿ ಮಂತ್ರದ ಪ್ರಮುಖ ಶಬ್ದ ತತ್ ತಗೊಳ್ಳೋಣ. ಗುಣೈಸ್ತತಃ ಅಂದ್ರೆ ಗುಣಗಳಿಂದ ವ್ಯಾಪಕನಾದವನು ಎಂಬುದು ಇಲ್ಲಿನ ಕೇಂದ್ರ ಪರಿಕಲ್ಪನೆ ಅಲ್ವಾ? ತತ್ ಶಬ್ದಕ್ಕೆ ಸಾಮಾನ್ಯವಾಗಿ ಅದು ಅಥವಾ ವ್ಯಾಪಕವಾದದ್ದು ಅಂತ ಅರ್ಥ ಇದೆ. ತನು ವಿಸ್ತಾರೆ ಅನ್ನೋ ಧಾತುವಿನಿಂದ ಬಂದ ಈ ಶಬ್ದವನ್ನು ಆಚಾರ್ಯರು ಕೇವಲ ಭೌತಿಕ ದೇಶ ಅಂದ್ರೆ ಸ್ಥಳ ಅಥವಾ ಕಾಲದ ಮಿತಿಗಳಿಗೆ ಸೀಮಿತಗೊಳಿಸಿಲ್ಲ. ಬದಲಾಗಿ ಭಗವಂತನ ಅನಂತ ಕಲ್ಯಾಣ ಗುಣಗಳಿಗೆ ಅನ್ವಯಿಸಿದ್ದಾರೆ. ಒಂದು ನಿಮಿಷ, ನಾನಿಲ್ಲಿ ನಿಮ್ಮನ್ನು ಸ್ವಲ್ಪ ತಡೆಯುತ್ತೇನೆ. ಹೇಳಿ. ನೀವು ತನು ವಿಸ್ತಾರೆ ಧಾತುವಿನ ಬಗ್ಗೆ ಹೇಳಿದ್ರಿ. ಸಂಸ್ಕೃತದಲ್ಲಿ ಈ ಧಾತು ಸ್ವಾಭಾವಿಕವಾಗಿ ವ್ಯಾಪಕತೆಯನ್ನು ಅಂದ್ರೆ ಹರಡಿಕೊಳ್ಳುವಿಕೆಯನ್ನು ಸೂಚಿಸುತ್ತದೆ. ಹೌದು, ಸಾಮಾನ್ಯವಾಗಿ ನಾವು ವಿಸ್ತಾರ ಅಂದ್ರೆ ಬ್ರಹ್ಮಾಂಡದ ವಿಸ್ತಾರ ಅಥವಾ ಕಾಲದ ವಿಸ್ತಾರ ಅಂತ ಗ್ರಹಿಸ್ತೇವೆ. ಆದರೆ ಭಾಷ್ಯಕಾರರು ಆ ಸ್ವಾಭಾವಿಕ ಅರ್ಥವನ್ನು ಬಿಟ್ಟು ನಿರ್ದಿಷ್ಟವಾಗಿ ಗುಣಗಳಿಂದ ವ್ಯಾಪಕನಾದವನು ಅಂತ ಸೀಮಿತಗೊಳಿಸುವುದು ಅವರ ವೈಯಕ್ತಿಕ ಆಯ್ಕೆ ಅಲ್ವಾ? ಪ್ರತಿಯೊಂದು ಪದವನ್ನು ಭಗವಂತನ ಗುಣಗಳಿಗೆ ತಳುಕು ಹಾಕಲೇಬೇಕು ಅನ್ನೋ ಒಂದು ಟೆಂಪ್ಲೇಟನ್ನು ಅವರು ಮೊದಲೇ ಸಿದ್ಧಪಡಿಸಿಕೊಂಡು ಮಂತ್ರದ ಮೇಲೆ ಅನ್ವಯಿಸಿದ್ದಾರೆ ಅಂತ ಅನಿಸುವುದಿಲ್ವೇ? ಹಾಗನಿಸುವುದಿಲ್ಲ. ಯಾಕೆಂದ್ರೆ ನೀವು ಹೇಳಿದ ಆ ವ್ಯಾಪಕತೆ ಭೌತಿಕ ಜಗತ್ತಿಗೆ ಮಾತ್ರ ಅನ್ವಯ ಆಗುವಂಥದ್ದು. ಭಗವಂತನಿಗೆ ಗುಣತಃ ಅನಂತ್ಯವೇ ಮುಖ್ಯವಾದದ್ದು ಅಂತ ಗ್ರಂಥ ಹೇಳುತ್ತದೆ. ಒಂದು ಸಣ್ಣ ಉದಾಹರಣೆ ಅಂದ್ರೆ, ನಾವು ಅವನು ದೊಡ್ಡ ಮನುಷ್ಯ ಅಂದಾಗ ಅವನ ಭೌತಿಕ ಎತ್ತರವನ್ನು ಮಾತ್ರ ಗಮನಿಸುವುದಿಲ್ಲ ಅಲ್ವಾ, ಅವನ ಗುಣಗಳ ದೊಡ್ಡತನವನ್ನು ಹೇಳ್ತಿರ್ತೀವಿ. ಹಾಗೆಯೇ ವೇದಮಂತ್ರದಲ್ಲಿ ಬರುವ ತತ್ ಕೇವಲ ಭೌತಿಕ ವಿಸ್ತಾರ ಅಲ್ಲ, ಅದು ಭಗವಂತನ ಗುಣಪೂರ್ಣತೆ. ಇದು ನಿಯಮವನ್ನು ಹೇರುವ ಪ್ರಕ್ರಿಯೆ ಅಲ್ಲ, ವೇದದ ಅಂತರ್ಗತ ಸತ್ಯವನ್ನು ಅಗೆದು ತೆಗೆಯುವ ನೈಜ ಪ್ರಕ್ರಿಯೆ. ಉದಾಹರಣೆ ಚೆನ್ನಾಗಿದೆ, ಆದರೆ ಅದು ಭಾಷೆಯ ಸಹಜ ಅರ್ಥವನ್ನು ಬದಲಾಯಿಸುತ್ತದೆ ಎಂಬುದನ್ನು ನೀವು ಒಪ್ಪಲೇಬೇಕು. ಸರಿ, ನಾವು ಮಂತ್ರದ ಮುಂದಿನ ಬಹುಮುಖ್ಯ ಪದ ಸವಿತು ಬಗ್ಗೆ ನೋಡೋಣ. ಇದು ನನ್ನ ವಾದಕ್ಕೆ ಇನ್ನಷ್ಟು ಪುಷ್ಟಿ ನೀಡುತ್ತದೆ. ಗ್ರಂಥದಲ್ಲಿ ಉಲ್ಲೇಖಿಸಿರುವಂತೆ ಆಚಾರ್ಯರು ಸವಿತೃ ಶಬ್ದಕ್ಕೆ ತಮ್ಮಷ್ಟಕ್ಕೆ ತಾವೇ ಪ್ರ ಅನ್ನೋ ಪ್ರಕರ್ಷವಾಚಕ ಉಪಸರ್ಗ ಸೇರಿಸಿ ವ್ಯಾಖ್ಯಾನಿಸಿದ್ದಾರೆ. ಹೌದು, ಗ್ರಂಥದ ಲೇಖಕರು ಬಹಳ ಪ್ರಾಮಾಣಿಕವಾಗಿ ಸವಿತೃ ಶಬ್ದಕ್ಕೆ ಪ್ರ ಉಪಸರ್ಗವನ್ನು ಸೇರಿಸಿ ಪ್ರಸ್ತುತಪಡಿಸಿರುವಂತೆ ಭಾಸವಾಗುವುದು ಅಂತ ಬರೆದಿದ್ದಾರೆ. ಮಂತ್ರದಲ್ಲಿ ಪ್ರ ಉಪಸರ್ಗ ಎಲ್ಲಿದೆ? ಇಲ್ಲವೇ ಇಲ್ಲ. ಸೃಷ್ಟಿಕರ್ತನನ್ನು ಸ್ವತಂತ್ರ ಸೃಷ್ಟಿಕರ್ತ ಅಂತ ಸಾಬೀತುಪಡಿಸಲು ಭಾಷ್ಯಕಾರರು ಮಾಡಿಕೊಂಡ ವ್ಯಾಕರಣದ ಹೊಂದಾಣಿಕೆಯಲ್ವಾ ಇದು? ಭಾಷೆಯ ವ್ಯಾಕರಣದ ಚೌಕಟ್ಟಿನೊಳಗೆ ಸಿದ್ಧಾಂತವನ್ನು ಬಲವಂತವಾಗಿ ತುರುಕಿದಂತೆ ಅನಿಸುತ್ತಿಲ್ಲವೇ? ಖಂಡಿತವಾಗಿಯೂ ಇಲ್ಲ. ಮಂತ್ರದಲ್ಲಿಯೇ ಪ್ರ ಅನ್ನೋ ಅಕ್ಷರ ಕಣ್ಣಿಗೆ ಕಾಣದಿರಬಹುದು, ಆದರೆ ಸವಿತೃ ಅಂದರೆ ಕೇವಲ ಸೃಷ್ಟಿಕರ್ತ ಅಂತಷ್ಟೇ ಹೇಳಿದರೆ ಭಗವಂತನ ಸೃಷ್ಟಿಯ ಅಗಾಧ ವೈಭವ ನಮಗೆ ಅರ್ಥ ಆಗಲ್ಲ. ಆಚಾರ್ಯರು ಪ್ರಸವಿತ ಅಂತ ವಿವರಿಸಿದ್ದು ಆ ಸವಿತೃ ಶಬ್ದದ ಒಳಗೆ ಅಡಗಿರುವ ಪೂರ್ಣಾರ್ಥವನ್ನು ಹೊರತರಲು ಮಾತ್ರ.
ಗ್ರಂಥದಲ್ಲಿ ವಿವರಿಸಿರುವಂತೆ ಆ ಉಪಸರ್ಗ ಭಗವಂತನ 9 ವಿಶಿಷ್ಟ ಸೃಷ್ಟಿ ವೈಭವಗಳನ್ನು ನಮ್ಮೆದುರು ಬಿಚ್ಚಿಡ್ತದೆ. ಆದರೆ ಆ 9 ವಿಶಿಷ್ಟ ಸೃಷ್ಟಿ ವೈಭವಗಳು ಭಾಷ್ಯಕಾರರ ಕಲ್ಪನೆ ಹೊರತು ಮಂತ್ರದ ಮೂಲ ಉದ್ದೇಶ ಅಲ್ಲ ಅನ್ನೋದು ನನ್ನ ವಾದ. ಕೇವಲ ಒಂದು ಸೇರಿಸಿ ಇಷ್ಟೆಲ್ಲ ಅರ್ಥವನ್ನು ಹೊರಿಸುವುದು ಭಾಷೆಗೆ ಮೀರಿದ ಭಾರ ಅಲ್ವಾ? ಒಮ್ಮೆ ಯೋಚಿಸಿ ನೋಡಿ, ಆ 9 ವೈಭವಗಳು ಕೇವಲ ಕಲ್ಪನೆಯಲ್ಲ, ಅದು ಪರಮಾತ್ಮನ ವಾಸ್ತವಿಕ ಸ್ವರೂಪ. ಭಗವಂತ ಸ್ವತಂತ್ರವಾಗಿ ಸೃಷ್ಟಿಸುವನು, ಅನಾಯಾಸವಾಗಿ ಸೃಷ್ಟಿಸುವನು. ಅನಾಯಾಸ ಸೃಷ್ಟಿ ಅಂದ್ರೆ ಯಾವುದೇ ಶ್ರಮವಿಲ್ಲದ ಸೃಷ್ಟಿ, ಜೊತೆಗೆ ಯಾವುದೇ ಸ್ವಾರ್ಥ ಅಥವಾ ಪ್ರಯೋಜನದ ಉದ್ದೇಶವಿಲ್ಲದೆ ಸೃಷ್ಟಿಸುವನು. ಅತ್ಯಂತ ಮುಖ್ಯವಾಗಿ ಭಕ್ತರಿಗೆ ಮುಕ್ತಿ ನೀಡುವ ಸೃಷ್ಟಿಯನ್ನು ಮಾಡುವನು. ಇಷ್ಟೆಲ್ಲ ಅಗಾಧವಾದ ಅರ್ಥವನ್ನು, ಕಾಲ, ವರ್ಣ, ಪ್ರಕೃತಿ ಎಲ್ಲವನ್ನೂ ಒಳಗೊಂಡ ಸೃಷ್ಟಿಯ ವೈಭವವನ್ನು ಕೇವಲ ಸೃಷ್ಟಿಕರ್ತ ಅನ್ನೋ ಒಂದೇ ಪದ ಹಿಡಿದಿಡಬಲ್ಲದೆ, ಅದಕ್ಕಾಗಿಯೇ ಆ ಪ್ರಭಾವವನ್ನು ಹೊರತರುವುದು ಸಿದ್ಧಾಂತದ ಹೇರಿಕೆ ಅಲ್ಲ, ಅದು ಮಂತ್ರದ ಅಂತರಂಗದ ನೈಜ ತಾತ್ಪರ್ಯದ ದರ್ಶನ. ನೋಡಿ, ಪ್ರಸವಿತ ಅನ್ನೋದು ಅದ್ಭುತವಾದ ತಾತ್ವಿಕ ಪರಿಕಲ್ಪನೆ ಅನ್ನೋದ್ರಲ್ಲಿ ನನಗೂ ಯಾವ ಸಂದೇಹವೂ ಇಲ್ಲ. ನೀವು ವಿವರಿಸಿದ ಆ 9 ವಿಶಿಷ್ಟ ಸೃಷ್ಟಿ ವೈಭವಗಳ ವಿವರಣೆ ನಿಜಕ್ಕೂ ಬೌದ್ಧಿಕವಾಗಿ ಬಹಳ ಶ್ರೀಮಂತವಾಗಿದೆ. ಆದರೆ ನಾವು ಇಲ್ಲಿ ಭಾಷಾಶಾಸ್ತ್ರದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುತ್ತಿದ್ದೇವೆ. ಮಂತ್ರದ ಮೂಲಪದ ಸವಿತುಹು. ಅದಕ್ಕೆ ಇಷ್ಟೆಲ್ಲ ಅರ್ಥಗಳನ್ನು ಹೊರಿಸುವುದು ಮಂತ್ರದ ಮೇಲೆ ಭಾಷ್ಯಕಾರರು ಇಟ್ಟಿರುವ ಒಂದು ದೊಡ್ಡ ತಾತ್ವಿಕ ಭಾರ. ಇದೇ ಪ್ರಕ್ರಿಯೆಯನ್ನು ನಾವು ಮುಂದಿನ ಪದಗಳಲ್ಲೂ ಕಾಣ್ತೇವೆ. ದೇವಸ್ಯ ಪದವನ್ನೇ ತಗೊಳ್ಳಿ. ನೀವು ಇದನ್ನು ಹೇಗೆ ಸಮರ್ಥಿಸುತ್ತೀರಿ? ದೇವಸ್ಯ ಪದದಲ್ಲಿ ಸಮರ್ಥಿಸಲು ಏನಿದೆ? ಅದು ಭಗವಂತನ ದಿವ್ಯತೆಯನ್ನು ಹೇಳುವ ಅತ್ಯಂತ ಸ್ಪಷ್ಟವಾದ ಪದ. ಸ್ಪಷ್ಟವಾಗಿದೆ, ಹೌದು. ಆದರೆ ಗ್ರಂಥದಲ್ಲಿ ಹೇಳಿರುವಂತೆ ದೇವಸ್ಯ ಶಬ್ದವನ್ನು ದಿವು ಧಾತುವಿನಿಂದ ಬರುವ ದ್ಯುತಿ ಅಂದ್ರೆ ಬೆಳಕು, ಜಯ, ಕಾಂತಿ, ಸ್ತುತಿ, ವ್ಯವಹಾರ, ಗತಿ ಮುಂತಾದ ಸರ್ವ ವ್ಯಾಪಾರಗಳಿಗೂ ಅನ್ವಯಿಸಲಾಗಿದೆ. ದೇವ ಅಂದ್ರೆ ಬೆಳಗುವವನು ಅನ್ನೋ ಸ್ವಾಭಾವಿಕ ನೇರವಾದ ಅರ್ಥವನ್ನು ಬಿಟ್ಟು ಪ್ರಪಂಚದ ಪ್ರತಿಯೊಂದು ಕ್ರಿಯೆಯೂ ಭಗವಂತನ ಮೂಲಕವೇ ನಡೆಯುತ್ತದೆ ಅಂತ ಹೇಳಲು ಈ ಶಬ್ದವನ್ನು ಸರ್ವವ್ಯಾಪಕವಾಗಿ ವಿಸ್ತರಿಸುವುದು ಅತಿ ವಿಸ್ತೃತ ಕಲ್ಪನೆ ಅಂತ ನಿಮಗೆ ಅನಿಸುವುದಿಲ್ವೇ? ಒಂದು ಪದವನ್ನು ಕೇವಲ ಬೆಳಕು ಅನ್ನೋ ಅರ್ಥದಿಂದ ಪ್ರತಿಯೊಂದಕ್ಕೂ ಅನ್ವಯಿಸಿದರೆ ಅದರ ನಿರ್ದಿಷ್ಟ ಭಾಷಿಕ ಅರ್ಥವೇ ಕಳೆದೋಗುವುದಿಲ್ವೇ? ನಿಮ್ಮ ಈ ತರ್ಕಸರಣಿ ಮೇಲ್ನೋಟಕ್ಕೆ ಸರಿ ಅನ್ನಿಸಿದ್ರೂ ವೇದ ವಾಂಗ್ಮಯದ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ಇದು ತಪ್ಪು ಅಂತ ಅನ್ನಿಸುತ್ತೆ. ವೇದದ ಭಾಷೆ ನಮ್ಮ ಲೌಕಿಕ ಭಾಷೆ ಅಂತಲ್ಲ. ನಾವು ಮಾತಾಡುವ ಭಾಷೆಯಲ್ಲಿ ಒಂದು ಪದಕ್ಕೆ ಒಂದು ಅರ್ಥ ಇರಬಹುದು, ಆದರೆ ವೇದ ಮಂತ್ರಗಳು ಅನಂತ ಅರ್ಥವನ್ನು ಹೊಂದಿರ್ತವೆ. ದೇವಸ್ಯ ಶಬ್ದ ಕೇವಲ ಒಂದು ನಿರ್ದಿಷ್ಟ ಧರ್ಮಕ್ಕೆ ಅಂದ್ರೆ ಕೇವಲ ಭೌತಿಕ ಬೆಳಕಿಗೆ ಸೀಮಿತವಾದದ್ದಲ್ಲ. ಭಗವಂತನನ್ನು ಕೇವಲ ಬೆಳಕು ಅಂತ ಸೀಮಿತಗೊಳಿಸಿದ್ರೆ ಆತನ ಸರ್ವವ್ಯಾಪಕತೆಯನ್ನು ನಾವು ನಿರಾಕರಿಸಿದಂತಾಗ್ತದೆ. ನೀವು ಭರ್ಗಃ ಪದವನ್ನು ಕೂಡ ಇದೇ ಅರ್ಥದಲ್ಲಿ ಪ್ರಶ್ನಿಸಬಹುದು. ಅದನ್ನು ನಾನು ವಿವರಿಸಲು ಇಷ್ಟಪಡುತ್ತೇನೆ. ಖಂಡಿತ ವಿವರಿಸಿ. ಯಾಕೆಂದ್ರೆ ಭರ್ಗಃ ಪದದ ವಿಶ್ಲೇಷಣೆ ನನಗೂ ಬಹಳ ಆಶ್ಚರ್ಯವನ್ನುಂಟು ಮಾಡಿದೆ. ಸಂಸ್ಕೃತದಲ್ಲಿ ಭರ್ಗ ಅನ್ನೋ ಪದವು ಸ್ವಾಭಾವಿಕವಾಗಿ ತೇಜಸ್ಸು ಅಥವಾ ಕಾಂತಿಯನ್ನು ಸೂಚಿಸುವ ಪದ. ಆದರೆ ಗ್ರಂಥದಲ್ಲಿ ಇದನ್ನು ವಿಭಜಿಸಿದ ರೀತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಹೌದು, ನಿಖರವಾಗಿ. ಕೇವಲ ಬೆಳಕು ಅಥವಾ ತೇಜಸ್ಸು ಅಂತ ಭರ್ಗಃ ಪದವನ್ನು ಭಾಷಾಂತರಿಸಿದರೆ ಅದು ಕೇವಲ ಭೌತಿಕ ಪ್ರಕಾಶವಾಗುತ್ತದೆ. ಆದರೆ ಆಚಾರ್ಯರು ಅದನ್ನು ಭಾ, ರ, ಗ ಅಂತ 3 ಆಯಾಮಗಳಲ್ಲಿ ವಿಭಜಿಸಿದ್ದಾರೆ. ಭಾ ಅಂದರೆ ಪ್ರಕಾಶ, ರ ಅಂದರೆ ರಮಣ ಅಥವಾ ಸುಖ ಮತ್ತು ಗ ಅಂದರೆ ಜ್ಞಾನಸ್ವರೂಪ. ಅಂದರೆ ಭಗವಂತ ಕೇವಲ ಬೆಳಕಲ್ಲ, ಆತ ಪ್ರಕಾಶ, ಸುಖ ಮತ್ತು ಜ್ಞಾನಸ್ವರೂಪನಾಗಿದ್ದಾನೆ. ಆದರೆ ಒಂದು ಪದವನ್ನು ಹೀಗೆ ತುಂಡರಿಸಿ ಅರ್ಥೈಸುವ ಅಗತ್ಯವಾದರೂ ಏನಿತ್ತು? ಭರ್ಗ ಅಂದರೆ ತೇಜಸ್ಸು ಎಂದಷ್ಟೇ ಇಟ್ಕೊಂಡು ಉಪಾಸನೆ ಮಾಡಬಹುದಿತ್ತಲ್ವೇ? ಇಲ್ಲ, ಯಾಕೆಂದರೆ ಕೇವಲ ಭೌತಿಕ ಬೆಳಕು ನಮ್ಮ ಹೊರಗಿನ ಕತ್ತಲೆಯನ್ನು ಮಾತ್ರ ಓಡಿಸಬಲ್ಲದು. ಆದರೆ ಜೀವರನ್ನು ಸಂಸಾರದ ಅಜ್ಞಾನದಿಂದ ಬಿಡಿಸಿ ಮುಕ್ತಿಗೆ ಕೊಂಡೊಯ್ಯಬೇಕಾದರೆ ಒಳಗಿನ ಕತ್ತಲೆಯನ್ನು ಅಳಿಸಬೇಕು. ಆ ಕತ್ತಲೆಯನ್ನು ಅಳಿಸಲು ಬೇಕಾದ ಜ್ಞಾನವನ್ನು ಭಗವಂತನೇ ನೀಡಬೇಕು. ಅದಕ್ಕಾಗಿಯೇ ಅವನನ್ನು ಕೇವಲ ಬೆಳಕು ಎನ್ನದೆ ಜ್ಞಾನ ಮತ್ತು ಆನಂದ ಸ್ವರೂಪಿ ಅಂತ ಚಿಂತಿಸಬೇಕು ಅಂತ ಗ್ರಂಥ ಸ್ಪಷ್ಟಪಡಿಸುತ್ತದೆ. ಇದು ನೀವು ಹೇಳುವಂತೆ ಅತಿ ವಿಸ್ತರಣೆಯಲ್ಲ, ಬದಲಾಗಿ ಮಂತ್ರದ ಗರ್ಭದಲ್ಲಿರುವ ನಿಜವಾದ ಜ್ಞಾನದ ಪ್ರದರ್ಶನ. ಇದು ಕೇಳಲು ಬಹಳ ಸುಂದರವಾಗಿದೆ. ಆದರೆ ನಾನು ಇದನ್ನು ಭಿನ್ನವಾದ ನೆಲೆಯಿಂದ ನೋಡುತ್ತೇನೆ.
ಭಾರಗ ಅಂತ ಒಂದೇ ಪದವನ್ನು ಒಡೆದು ಪ್ರಕಾಶ ಸುಖ ಜ್ಞಾನ ಅಂತ 3 ಪ್ರತ್ಯೇಕ ಗುಣಗಳನ್ನು ಅನ್ವಯಿಸುವುದು ದ್ವೈತ ಸಿದ್ಧಾಂತದ ಸ್ವರೂಪದ ಕಲ್ಪನೆಯನ್ನು ನೇರವಾಗಿ ಮಂತ್ರದಲ್ಲಿ ಪ್ರತಿಷ್ಠಾಪಿಸುವ ತಂತ್ರವಾಗಿದೆ. ದ್ವೈತದಲ್ಲಿ ಭಗವಂತನಿಗೆ ಈ ಗುಣಗಳು ಅತ್ಯಂತ ಮುಖ್ಯ. ಹಾಗಾಗಿ ಆ ಸಿದ್ಧಾಂತವನ್ನು ಎತ್ತಿಹಿಡಿಯಲು ಭಾಷೆಯನ್ನು ಒಡೆಯಲಾಗಿದೆ. ಗುಣೈಸ್ತತ ಅನ್ನೋ ನಿಯಮವನ್ನು, ಅಂದ್ರೆ ಎಲ್ಲದರಲ್ಲೂ ಭಗವಂತನ ಗುಣಗಳನ್ನು ಹುಡುಕುವ ನಿಯಮವನ್ನು ಪ್ರತಿಯೊಂದು ಪದದ ಮೇಲೂ ಬಲವಂತವಾಗಿ ಹೇರುವ ಪ್ರಕ್ರಿಯೆಯಿದು ಅಂತ ನನ್ನ ದೃಢವಾದ ನಂಬಿಕೆ. ಭಾಷೆ ತನ್ನಷ್ಟಕ್ಕೆ ತಾನು ಈ ಅರ್ಥವನ್ನು ಕೊಡುವುದಿಲ್ಲ, ಭಾಷ್ಯಕಾರರು ಆ ಅರ್ಥವನ್ನು ಅದಕ್ಕೆ ನೀಡಿದ್ದಾರೆ. ಆದ್ರೆ ಭಾಷ್ಯಕಾರರ ಕೆಲಸವೇ ಅದು ತಾನೆ, ಶಬ್ದದ ಹಿಂದಿರುವ ಗುಪ್ತಾರ್ಥವನ್ನು ಸಾಮಾನ್ಯರಿಗೆ ತಿಳಿಸುವುದು. ಸರಿ, ನಾವು ಮಂತ್ರದ ಮತ್ತೊಂದು ಮಹತ್ವದ ಪದವಾದ ವರೇಣ್ಯಂ ಕಡೆಗೆ ಹೋಗೋಣ. ಇದು ನಮ್ಮ ಚರ್ಚೆಯ ಒಂದು ಪ್ರಮುಖ ಘಟ್ಟ. ಖಂಡಿತ. ವರೇಣ್ಯಂ ಪದದ ವಿಶ್ಲೇಷಣೆಯಲ್ಲಿ ನನ್ನ ವಾದವು ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಸಂಸ್ಕೃತದಲ್ಲಿ ವರೇಣ್ಯ ಅಂದ್ರೆ ಶ್ರೇಷ್ಠ, ವರಿಸಲು ಯೋಗ್ಯವಾದದ್ದು ಅನ್ನೋ ಸರಳ ಮತ್ತು ನೇರವಾದ ಅರ್ಥವಿದೆ. ಆದ್ರೆ ಗ್ರಂಥವೇ ಒಪ್ಪಿಕೊಂಡಂತೆ ಈ ಅರ್ಥವನ್ನು ಹೊರಡಿಸುವ ಪ್ರವೃತ್ತಿ ಧರ್ಮಮಂತ್ರದಲ್ಲಿ ಅಸ್ಪಷ್ಟವಾಗಿದೆ. ಅಂದ್ರೆ ಆತ ಏಕೆ ವರೇಣ್ಯ, ಭಗವಂತನನ್ನು ನಾವೇಕೆ ವರಿಸಬೇಕು ಅನ್ನೋ ನೇರವಾದ ವಿವರಣೆ ಮೂಲಪದದಲ್ಲಿ ಸಿಗೋದಿಲ್ಲ. ಆದ್ದರಿಂದಲೇ ಆಚಾರ್ಯರು ಅದನ್ನು ವರೇಣ್ಯೋ ಗುಣೋನ್ನತೇಹ ಅಂತ ಮರುವ್ಯಾಖ್ಯಾನಿಸಿದ್ದಾರೆ. ಹೌದು, ಮತ್ತು ಆ ಮರುವ್ಯಾಖ್ಯಾನ ಎಷ್ಟು ಸೂಕ್ತವಾಗಿದೆ ನೋಡಿ. ಸೂಕ್ತವಾಗಿರಬಹುದು, ಆದ್ರೆ ಅದು ಭಾಷ್ಯಕಾರರ ಸೇರ್ಪಡಿತಾನೆ. ಗುಣೋನ್ನತೇಹ ಅಂದ್ರೆ ಅನಂತ ಕಲ್ಯಾಣ ಗುಣಗಳ ಸಮೃದ್ಧಿಯಿಂದ ಆತ ಭಜಿಸಲು ಯೋಗ್ಯನಾಗಿದ್ದಾನೆ ಅಂತ ಆಚಾರ್ಯರು ಹೇಳ್ತಾರೆ. ಮೂಲಪದ ವರೇಣ್ಯಂನಲ್ಲಿ ಈ ಗುಣಗಳ ಪ್ರಸ್ತಾಪ ಎಲ್ಲಿದೆ? ಇಲ್ಲ. ಆದ್ರೆ ಆಚಾರ್ಯರು ಅದನ್ನು ಅಲ್ಲಿಗೆ ತಂದಿದ್ದಾರೆ. ಇದು ಮಂತ್ರದ ಭಾಷಿಕ ಮಿತಿಯನ್ನು ಮೀರಿ ಅದಕ್ಕೆ ದ್ವೈತ ಸಿದ್ಧಾಂತವನ್ನು ತುಂಬುವ ಸ್ಪಷ್ಟ ಉದಾಹರಣೆ ಅಲ್ವಾ? ನಿಮ್ಮ ಪ್ರಶ್ನೆಯ ಹಿಂದಿನ ತರ್ಕ ನನಗೆ ಅರ್ಥವಾಗುತ್ತದೆ. ಗುಣೋನ್ನತೇಹೆ ಅನ್ನೋ ಪದ ಮೂಲದಿಲ್ಲ ಅನ್ನೋದು ನಿಮ್ಮ ಆಕ್ಷೇಪ. ಆದರೆ ವರೇಣ್ಯಂ ಪದವನ್ನು ಆಚಾರ್ಯರು ವರೇಣ್ಯೋ ಗುಣೋನ್ನತೇಹೆ ಅಂತ ವಿವರಿಸಿದ್ದು ಯಾವುದೇ ಸಿದ್ಧಾಂತದ ಹೇರಿಕೆಯಲ್ಲ. ಅದು ಉಪಾಸನೆ, ಅಂದರೆ ಪ್ರಾರ್ಥನೆಯ ಮೂಲಭೂತ ಸತ್ಯ. ಕೇವಲ ಲೌಕಿಕ ಇಷ್ಟಾರ್ಥಗಳನ್ನು ಪೂರೈಸುವವನು ಅನ್ನೋ ಅರ್ಥದಲ್ಲಿ ಭಗವಂತನನ್ನು ಆರಾಧಿಸಿದರೆ ಅದು ಭಕ್ತಿಯಾಗೋದಿಲ್ಲ, ಅದು ವ್ಯಾಪಾರವಾಗುತ್ತದೆ. ಭಗವಂತನ ಗುಣಗಳ ಉತ್ಕೃಷ್ಟತೆಯ ಆಧಾರದ ಮೇಲೆಯೇ ಆತನನ್ನು ಪೂಜಿಸಬೇಕು. ಆತ ಶ್ರೇಷ್ಠ, ಆತನ ಗುಣಗಳು ಶ್ರೇಷ್ಠ, ಹಾಗಾಗಿ ನಾನು ಆತನನ್ನು ಭಜಿಸುತ್ತೇನೆ ಅನ್ನೋ ಭಾವನೆ ಬರಬೇಕು. ಇದನ್ನೇ ಗ್ರಂಥವು ಭಕ್ತಿಯುಕ್ತ ಜ್ಞಾನಯೋಗ ಅಂತ ಅತ್ಯಂತ ಸುಂದರವಾಗಿ ಕರೆಯುತ್ತದೆ. ಅಂದ್ರೆ ಕೇವಲ ಭಕ್ತಿಯಲ್ಲ, ಆತನ ಗುಣಗಳ ಅರಿವಿನಿಂದ ಕೂಡಿದ ಭಕ್ತಿ. ನಿಖರವಾಗಿ. ವರೇಣ್ಯಂ ಪದವು ಕೇವಲ ಆತನ ಶ್ರೇಷ್ಠತೆಯನ್ನಷ್ಟೇ ಹೇಳುವುದಿಲ್ಲ, ಆ ಶ್ರೇಷ್ಠತೆಗೆ ಕಾರಣವಾದ ಅನಂತ ಕಲ್ಯಾಣ ಗುಣಗಳ ಉನ್ನತಿಯನ್ನು ಸಾರುತ್ತದೆ. ಆದ್ದರಿಂದಲೇ ಗುಣೋನ್ನತೇಹೆ ಅನ್ನೋ ವಿವರಣೆ ಬಂದಿದೆ. ಇದು ಭಾಷಿಕ ಮಿತಿಯನ್ನು ಮೀರಿದ್ದಲ್ಲ, ಇದು ಭಾಷೆಯ ಹಿಂದಿರುವ ಅಸಲಿ ಭಾವವನ್ನು ಸ್ಪರ್ಶಿಸುವ ಪ್ರಕ್ರಿಯೆ. ಉಪಾಸನೆಯ ದೃಷ್ಟಿಯಿಂದ ಮತ್ತು ಭಕ್ತಿಯುಕ್ತ ಜ್ಞಾನಯೋಗದ ಮಾರ್ಗದಲ್ಲಿ ಸಾಗುವ ಸಾಧಕನಿಗೆ ಈ ಗುಣೋನ್ನತೇಹ ಕಲ್ಪನೆ ಅತ್ಯದ್ಭುತವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಎಂಬುದನ್ನು ನಾನು ಖಂಡಿತವಾಗಿಯೂ ನಿರಾಕರಿಸುವುದಿಲ್ಲ. ನಾವು ಭಗವಂತನ ಗುಣಗಳನ್ನು ಸ್ಮರಿಸುತ್ತಾ ಅವನ ಶ್ರೇಷ್ಠತೆಯನ್ನು ಅರಿಯಬೇಕು ಎಂಬುದು ಅತ್ಯಂತ ಉನ್ನತ ಮಟ್ಟದ ಆಧ್ಯಾತ್ಮಿಕ ಚಿಂತನೆ. ಆದರೆ ದಯವಿಟ್ಟು ಗಮನಿಸಿ, ನನ್ನ ವಾದವಿರುವುದು ಉಪಾಸನೆಯ ಫಲದ ಬಗ್ಗೆ ಅಲ್ಲ, ಬದಲಾಗಿ ಭಾಷ್ಯದ ರಚನಾ ಪ್ರಕ್ರಿಯೆಯ ಬಗ್ಗೆ. ಅಂದರೆ ಭಾಷೆಯನ್ನು ಬಳಸಿಕೊಂಡ ರೀತಿಯ ಬಗ್ಗೆ ನಿಮ್ಮ ಆಕ್ಷೇಪ. ವೇದವಾಂಗ್ಮಯದಲ್ಲಿ ಬರುವ ಧಾತುಗಳನ್ನ ಕೇವಲ ಭಗವದ್ಗುಣ ಪ್ರತಿಪಾದಕ ನಾಮಪದಗಳನ್ನಾಗಿ ಪರಿವರ್ತಿಸುವ ಈ ಪ್ರವೃತ್ತಿ ಒಂದು ಅತ್ಯಂತ ಪ್ರತಿಭಾನ್ವಿತ ಬೌದ್ಧಿಕ ಕಸರತ್ತು. ಉದಾಹರಣೆಗೆ, ಇದೇ ಗ್ರಂಥದಲ್ಲಿ ಮುಂದೆ ಬರುವ ಧೀಮಶಿ ಪದವನ್ನು ನೋಡಿ. ಅದನ್ನು ಧೀಮೋ ನಿಜೈ ಜೈಹಿ ಅಂತ ವಿವರಿಸಿರುವುದು, ಅಥವಾ ಪ್ರಚೋದಯಾತ್ ಎಂಬುದನ್ನು ಎಲ್ಲ ಬಗೆಯ ಬುದ್ಧಿಯನ್ನು ಎಲ್ಲ ಕಾಲದಲ್ಲೂ ಪ್ರೇರೇಪಿಸುವವನು ಅಂತ ವ್ಯಾಖ್ಯಾನಿಸಿರುವುದು. ಇವೆಲ್ಲವೂ ಭಾಷೆಯನ್ನು ಒಂದು ಭವ್ಯವಾದ ತಾತ್ವಿಕ ಸೌಧದ ನಿರ್ಮಾಣಕ್ಕೆ ಇಟ್ಟಿಗೆಗಳನ್ನಾಗಿ ಬಳಸಿಕೊಂಡಿರುವ ರೀತಿಯನ್ನು ತೋರಿಸುತ್ತದೆ. ನಾನಿದನ್ನು ಸಂಪೂರ್ಣವಾಗಿ ತಪ್ಪು ಎನ್ನುತ್ತಿಲ್ಲ, ಆದರೆ ಇದು ಮೂಲ ಗಾಯತ್ರಿ ಮಂತ್ರದ ಸ್ವಾಭಾವಿಕ ಅರ್ಥಕ್ಕಿಂತ ಹೆಚ್ಚಾಗಿ ಶ್ರೀಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಕನ್ನಡಕದ ಮೂಲಕ ನೋಡಲಾದ ಮಂತ್ರದ ರೂಪವಾಗಿದೆ ಎನ್ನುವುದು ನನ್ನ ಸ್ಪಷ್ಟ ನಿಲುವು. ಭಾಷ್ಯಕಾರರು ತಮ್ಮ ದರ್ಶನದ ಮೂಲಕ
ಅಂದ್ರೆ ತಮ್ಮ ತಾತ್ವಿಕ ದೃಷ್ಟಿಕೋನದ ಮೂಲಕ ಶ್ರುತಿವಾಕ್ಯಗಳನ್ನು ವಿವರಿಸುವುದು ಭಾರತೀಯ ತತ್ವಶಾಸ್ತ್ರದ ಪರಂಪರೆಯೇ ಆಗಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮಹತ್ವದ ಅಂಶವೆಂದರೆ ಗುಣಾತ್ಮಕಂ ತೇನ ಭವೇತ್ ವೇದಾಂತಾರ್ಥಃ ಸ ಏವ ಅನ್ನೋ ಮೂಲ ಸೂತ್ರ. ವೇದದ ಯಾವ ಮಾತನ್ನು ತೆಗೆದುಕೊಂಡರೂ ಅದರಿಂದ ಭಗವಂತನ ಅನೇಕ ಗುಣಗಳು ಬೆಳಕಿಗೆ ಬರ್ತವೆ. ಆ ಗುಣಗಳ ಹಿನ್ನೆಲೆಯಲ್ಲೇ ವೇದವನ್ನು ಅರ್ಥೈಸಬೇಕು ಎಂಬುದು ಆಚಾರ್ಯರ ಸ್ಪಷ್ಟ ನಿಲುವು. ವೇದಗಳು ಇರುವುದೇ ಭಗವಂತನ ಗುಣಗಳನ್ನು ಕೊಂಡಾಡುವುದಕ್ಕೆ. ಅದು ಅವರ ನಿಲುವು, ಆದರೆ ಅದುವೇ ಏಕೈಕ ಸತ್ಯವಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ನಮ್ಮ ಚರ್ಚೆ ಬಹುಶಃ ಒಂದು ಅತ್ಯಂತ ಪ್ರಮುಖವಾದ ಹಂತಕ್ಕೆ ಬಂದು ನಿಂತಿದೆ ಅಲ್ವಾ? ಹೌದು, ನಾವು ತತ್ ಪದದಿಂದ ಹಿಡಿದು ವರೇಣ್ಯಂವರೆಗೆ ಹಲವು ಆಯಾಮಗಳನ್ನು ಸ್ಪರ್ಶಿಸಿದ್ದೇವೆ. ಈ ಸಂಪೂರ್ಣ ಚರ್ಚೆಯ ಹಿನ್ನೆಲೆಯಲ್ಲಿ ನನ್ನ ನಿಲುವನ್ನು ಸಂಕ್ಷಿಪ್ತವಾಗಿ ಕ್ರೋಢೀಕರಿಸಿ ಹೇಳುವುದಾದರೆ, ಶ್ರೀಮಧ್ವಾಚಾರ್ಯರ ಈ ಗಾಯತ್ರಿ ಮಂತ್ರದ ವ್ಯಾಖ್ಯಾನವು ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ವಿವರಿಸಿರುವಂತೆ ಮಂತ್ರದ ಯಥಾರ್ಥವಾದ ಅತ್ಯುನ್ನತ ಆಧ್ಯಾತ್ಮಿಕ ಸ್ವರೂಪವನ್ನು ಎತ್ತಿ ಹಿಡಿಯುತ್ತದೆ. ಇದು ಪ್ರತಿಯೊಬ್ಬ ಸಾಧಕನಿಗೂ ಮಂತ್ರದ ಪ್ರತಿಯೊಂದು ಅಕ್ಷರದಲ್ಲೂ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ಕಾಣುವ ವಿಶಾಲವಾದ ದೃಷ್ಟಿಯನ್ನು ನೀಡುತ್ತದೆ. ಇದು ಕೇವಲ ಭಾಷೆಯ ಆಟವಲ್ಲ, ಇದು ಪರಮ ಸತ್ಯದ ದರ್ಶನ. ನಮ್ಮ ಇಂದಿನ ಚರ್ಚೆಯು ಈ ವಿಷಯದ ಅನೇಕ ಸೂಕ್ಷ್ಮ ಆಯಾಮಗಳನ್ನು ತೆರೆದಿಟ್ಟಿದೆ. ನೀವು ಮಂಡಿಸಿದ ವಾದಗಳು, ವಿಶೇಷವಾಗಿ ಭಾರಗದ ವಿಶ್ಲೇಷಣೆ ಮತ್ತು ಪ್ರಸವಿತಾದ 9 ವೈಭವಗಳ ಹಿಂದಿನ ತರ್ಕ ನನ್ನನ್ನು ಚಿಂತನೆಗೆ ಹಚ್ಚಿದೆ. ಆದರೆ ನನ್ನ ಅಂತಿಮ ನಿಲುವನ್ನು ಹೇಳುವುದಾದರೆ, ಶ್ರೀಮಧ್ವಾಚಾರ್ಯರ ಭಾಷ್ಯವು ಮೂಲ ಭಾಷೆಯನ್ನು ಅತ್ಯಂತ ಪ್ರತಿಭಾನ್ವಂತವಾಗಿ ತಮ್ಮ ತಾತ್ವಿಕ ಚೌಕಟ್ಟಿಗೆ ಒಗ್ಗಿಸಿಕೊಂಡಿರುವ ಒಂದು ಅದ್ಭುತ ಬೌದ್ಧಿಕ ಪ್ರಕ್ರಿಯೆಯಾಗಿದೆ. ಸಂಸ್ಕೃತದ ಧಾತುಗಳನ್ನು ಮತ್ತು ಪದಗಳ ವಿಭಜನೆಯನ್ನು ಅವರು ಬಳಸಿಕೊಂಡಿರುವ ರೀತಿ ಅವರ ಅಗಾಧವಾದ ಪಾಂಡಿತ್ಯವನ್ನು ತೋರಿಸುತ್ತದೆ. ಇದು ಭಾಷೆಯ ಸ್ವಾಭಾವಿಕ ಅರ್ಥವನ್ನು ಮೀರಿದೆಯಾದರೂ ಅದು ಸೃಷ್ಟಿಸಿರುವ ಭಕ್ತಿಯುಕ್ತ ಜ್ಞಾನಯೋಗದ ಮಾರ್ಗವು ನಿಜಕ್ಕೂ ಅನನ್ಯವಾದದ್ದು. ಖಂಡಿತ. ಮತ್ತು ಈ ನಿಟ್ಟಿನಲ್ಲಿ ನಾವು ವಿಜಯೇಂದ್ರ ರಾಮನಾಥ ಭಟ್ಟರ ಶ್ರಮವನ್ನು ಗುರುತಿಸಲೇಬೇಕು. ಅವರ ಗ್ರಂಥವು ಸಾಮಾನ್ಯ ಓದುಗರಿಗೂ ಇಂತಹ ಗಹನವಾದ ವೇದ ಮತ್ತು ಉಪಾಸನೆಯ ಸೂಕ್ಷ್ಮಗಳನ್ನು ಅತ್ಯಂತ ಸರಳವಾಗಿ ಪರಿಚಯಿಸುವಲ್ಲಿ ಯಶಸ್ವಿಯಾಗಿದೆ. ಭೌತಿಕ ಅರ್ಥದಿಂದ ಆಧ್ಯಾತ್ಮಿಕ ಔನ್ನತ್ಯದೆಡೆಗೆ ನಮ್ಮನ್ನು ಕೊಂಡೊಯ್ಯುವ ಈ ಜ್ಞಾನದ ಆಳವನ್ನು ನಾವಿಬ್ಬರೂ ಮುಕ್ತಕಂಠದಿಂದ ಶ್ಲಾಘಿಸುತ್ತೇವೆ. ಸಂಪೂರ್ಣವಾಗಿ ಒಪ್ಪುತ್ತೇನೆ. ಇಂತಹ ಪಠ್ಯಗಳಲ್ಲಿ ಅನ್ವೇಷಿಸಲು ಇನ್ನೂ ಅನೇಕ ವಿಚಾರಗಳಿವೆ. ನಾವು ಕೇವಲ 3-4 ಪದಗಳನ್ನಷ್ಟೇ ಚರ್ಚಿಸಿದ್ದೇವೆ ಅಷ್ಟೇ. ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವೂ ಕೂಡ ದಶಕಗಳ ಕಾಲ ಅಧ್ಯಯನ ಮಾಡಲು ವಿಷಯವನ್ನು ಒದಗಿಸುತ್ತದೆ. ಜ್ಞಾನದ ಹುಡುಕಾಟದಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು. ಹೌದು, ಈ ಚರ್ಚೆಯಲ್ಲಿ ಯಾರೂ ವಿಜೇತರಲ್ಲ. ನಾವು ಕೇವಲ 2 ಭಿನ್ನವಾದ ಆದರೆ ಸಮಾನವಾಗಿ ಆಳವಾದ ದೃಷ್ಟಿಕೋನಗಳನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಒಂದು ಭಾಷೆಯಾಚೆಗಿನ ತಾತ್ವಿಕ ಸತ್ಯವನ್ನು ಎತ್ತಿ ಹಿಡಿದರೆ, ಮತ್ತೊಂದು ಭಾಷಾಶಾಸ್ತ್ರದ ಮಿತಿಗಳೊಳಗೆ ಸಿದ್ಧಾಂತದ ಪ್ರಭಾವವನ್ನು ಗುರುತಿಸಿದೆ. ಈ ವಿಭಿನ್ನ ದೃಷ್ಟಿಕೋನಗಳ ಮೂಲಕ ಸತ್ಯವನ್ನು ಹುಡುಕುವ ಜವಾಬ್ದಾರಿಯನ್ನು ಹಾಗೂ ವಿವೇಚನೆಯನ್ನು ನಾವು ನಮ್ಮ ವಿಚಾರವಂತ ಕೇಳುಗರಿಗೆ ಬಿಡುತ್ತಿದ್ದೇವೆ. ಗಾಯತ್ರಿ ಮಂತ್ರದ ಅಂತರಂಗವನ್ನು ಅರಿಯುವ ಜ್ಞಾನದ ಈ ಪಯಣ ನಿರಂತರವಾಗಿರಲಿ. ದಿ ಡಿಬೇಟ್ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.